ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು KPS ಪ್ರಾಪರ್ಟೀಸ್ ಇನ್ ಮೈಸೂರು. ಯಾರೆಲ್ಲ ಒಂದು 20-30 ಸಿಂಗಲ್ ಫ್ಲೋರ್ ಮನೆ ಬೇಕು ಅಂತ ನೋಡ್ತಾ ಇದ್ದೀರಾ, ಅವರು ಒಂದು ಈ ವಿಡಿಯೋನ ನೋಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ನೋಡಿ, ಇದು 20-30 ಸೌತ್ ಫೇಸಿಂಗ್ ಬರುತ್ತೆ. ಈಸ್ಟು ಡೋರ್ ಮಾಡಿದ್ದಾರೆ. ಇದು ಯಾವ್ಯಾವ ರೀತಿ ಇದೆ ಏನು ಅಂತ ನಾನು ನಿಮಗೆ ಪೂರ್ತಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ನೀವು ನೋಡ್ತಿರ್ಬೋದು ಫ್ರಂಟ್ ಎಲಿವೇಷನು 2 BHK ಇದೆ. ಇದು ಕಂಪ್ಲೀಟ್ ಮೂಡ ಅಪ್ರೂವ್ಡ್ ಬರುತ್ತೆ. ಹಾಗೆ ಲೋನ್ ಕೂಡ ಅವೈಲಬಿಲಿಟಿ ಇದೆ. 30 ಫೀಟ್ ರೋಡ್ ಇದೆ. ಸೌತ್ ಫೇಸಿಂಗ್ ಸೈಟು ಈಸ್ಟ್ ಡೋರ್ ಮಾಡಿದ್ದಾರೆ. ಬನ್ನಿ, ಇದು ಯಾವ್ಯಾವ ರೀತಿ ಪ್ಲ್ಯಾನ್ ಮಾಡಿದ್ದಾರೆ, ಸೌತ್ ಫೇಸಿಂಗಲ್ಲಿ ಯಾವ ರೀತಿ ನಿಮಗೆ ವಾಸ್ತು ಮೇಂಟೈನ್ ಮಾಡಿದ್ದಾರೆ ಎಲ್ಲ ನಾನು ನಿಮಗೆ ಪೂರ್ತಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಇದು ಬಂದು ನಿಮಗೆ ಇಲ್ವಾಲ್ದ ಹತ್ರ ಬರುತ್ತೆ. ಪ್ರೈಸ್ ಬಂದು ನಿಮಗೆ 51 ಲಕ್ಷ ಹೇಳ್ತಾರೆ, ನೆಗೋಷಿಯಬಲು, ಓನರ್ ವ್ಯಾಪಾರ ಇರುತ್ತೆ. ಬನ್ನಿ ಇವಾಗ ಒಳಗಡೆ ಹೋಗೋಣ. ಒಳಗಡೆ ಯಾವ್ಯಾವ ರೀತಿ ಮಾಡಿದ್ದಾರೆ ಏನು ಅಂತ ನಾನು ನಿಮಗೆ ಪೂರ್ತಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ನೋಡಿ, ಅದಕ್ಕೆ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟದಲ್ಲಿ ಲೈಕ್ ಕೊಡಿ, ಶೇರ್ ಮಾಡಿ. ಬನ್ನಿ ಇವಾಗ ಒಳಗಡೆ ಹೋಗೋಣ. ನೋಡಿ, ಇಲ್ಲಿ 4 ವೀಲರು ಪಾರ್ಕ್ ಮಾಡ್ಕೋಬೋದು. ಇಲ್ಲಿ ನೀವು 4 ವೀಲರ್ ಔಟ್ ಸೈಡ್ ಪಾರ್ಕ್ ಮಾಡ್ಕೋಬೋದು. 30 ಫೀಟ್ ರೋಡ್ ಇದೆ. ಹಾಗೆ ಇನ್ಸೈಡು ನೀವು 2 ವೀಲರ್ನ ಪಾರ್ಕ್ ಮಾಡ್ಕೋಬೋದು. ಇದು ಒಂದು ಡಿಫ್ರೆಂಟ್ ಪ್ಲ್ಯಾನ್ ಅಂತಲೇ ಹೇಳ್ಬೋದು. ಯಾಕೆಂದರೆ ಇದು ಆವಾಗ ಪ್ಲ್ಯಾನ್ ಮಾಡ್ತಾಯಿದ್ರು, ಈ ಥರ ಆ ಪ್ಲ್ಯಾನಲ್ಲಿ ಮಾಡಿದ್ದಾರೆ ಸೆಕೆಂಡ್ ವಾಸ್ತುಗೆ. ಯಾರೆಲ್ಲ ಒಂದು ಬಾಡಿಗೆ ಮನೆ ಬೇಡಪ್ಪ, ಒಂದು ಸ್ವಂತ ಮನೆ ಬೇಕು ಅನ್ನೋರು ಈ ಪ್ರಾಪರ್ಟಿನ ನೋಡ್ಬೋದು. ಏಕೆಂದರೆ ನಿಮಗೆ ಲೋ ಬಜೆಟಲ್ಲಿ ಕೂಡ ಇದೆ. ಪಿಲ್ಲರ್ ಕನ್ಸ್ಟ್ರಕ್ಷನ್ ಇದೆ, ಗ್ರಾನೈಟ್ ಫ್ಲೋರಿಂಗ್ ಇದೆ, ಈಸ್ಟ್ಗೆ ಡೋರ್ ಮಾಡಿದ್ದಾರೆ. ತುಂಬ ನೀಟಾಗಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ನೋಡಿ, ಇಲ್ಲಿ ನಿಮಗೆ ಒಳಗಡೆ ಎಂಟ್ರಿ ಆದರೆ ಹಾಲ್ ಬರುತ್ತೆ. ಹಾಗೆ TV ಕ್ಯಾಬಿನೆಟ್ಟು, POP ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಲೋನ್ ಕೂಡ ಅವೈಲಬಿಲಿಟಿ ಇದೆ. ಟೂ ಬೆಡ್ರೂಮು. ಹಾಗೆ ನಿಮಗೆ ಸೆಂಟ್ ಜೋಸಫ್ ಸ್ಕೂಲ್ಗೆ ತುಂಬ ನಿಯರ್ ಇದೆ. ಹಾಗೆ ಮೇನ್ ರೋಡ್ಗೂ ಕೂಡ ತುಂಬ ನಿಯರ್ ಇದೆ. ಗಾಳಿ ಬೆಳಕೆಲ್ಲ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಕಿಂಗ್ ಸೈಜ್ ಕಾಟ್ ಕೂಡ ಹಾಕೋಬೋದು, ಅಷ್ಟು ಸ್ಪೇಸ್ ಇದೆ. ಒಂದು ಲೋ ಬಜೆಟ್ ಅಂತಲೇ ಹೇಳ್ಬೋದು. ನೋಡಿ, ಇದು ವಾರ್ಡ್ರೋಬ್ಸು. ಹಾಗೆ ಇದ್ರ ಪಕ್ಕದಲ್ಲಿ ನಿಮಗೆ ಪೂಜಾ ರೂಮ್ ಬರುತ್ತೆ. TV ಕ್ಯಾಬಿನೆಟ್ ಮಾತ್ರ ತುಂಬ ದೊಡ್ಡದಾಗಿ ಮಾಡಿದ್ದಾರೆ ಅಣ್ಣವರು. ನೋಡಿ, ಇದು ಪೂಜಾ ರೂಮು. ಇದು ಕೂಡ ಈಸ್ಟ್ಗಿದೆ. ಹಾಗೆ ಇದ್ರ ಪಕ್ಕ ನಿಮಗೆ ಕಿಚನ್ ಬರುತ್ತೆ. ನೋಡಿ, ಇಲ್ಲಿ ಕಿಚನ್ ಬರುತ್ತೆ. ಕುತ್ತಿ ಮಾತಾಡಿದ್ರೆ ನೆಗೋಷಿಯಬಲ್ ಆಗುತ್ತೆ. ಪೈಪ್ಲೈನು ಔಟ್ಸೈಡ್ ಮಾಡಿದ್ದಾರೆ, ಪೈಪ್ಲೈನ ಸಿಲಿಂಡರ್ ಲೈನು. ಹಾಗೆ ಇಲ್ಲಿ ಒಂದು ಬೆಡ್ರೂಮ್ ಬರುತ್ತೆ. ಅಕ್ಕಪಕ್ಕ ಎಲ್ಲ ಮನೆಗಳು ಬಂದಿದೆ, ಕ್ಲಿಯರ್ ಡಾಕ್ಯುಮೆಂಟ್ ಇದೆ. ಲೋನ್ ಕೂಡ ಅವೈಲಬಿಲಿಟಿ ಇದೆ. ಲೋನ್ ಕೂಡ ನಾನೇ ಮಾಡಿಸ್ಕೊಡ್ತೀನಿ ನೀವು ಎಲಿಜಿಬಿಲಿಟಿ ಇದ್ದರೆ. ಕೆಲವೊಬ್ಬರು ಇವಾಗ ನಮಗೆ ಒಂದು ಲೋ ಬಜೆಟಲ್ಲಿ ಮನೆ ಬೇಕು ಸರ್, ಒಂದು ಮನೆ ನೋಡ್ತಾ ಇದ್ದೀವಿ, ಬಾಡಿಗೆ ಕಟ್ಟಿ ಸಾಕಾಗ್ತಿದೆ, 30-40 ಇದ್ರೆ ರೇಟ್ ಜಾಸ್ತಿ ಆಗುತ್ತೆ, 20-40 ರೇಟ್ ಜಾಸ್ತಿ ಆಗುತ್ತೆ, 20-30 ಒಂದು ಸಿಂಗಲ್ ಫ್ಲೋರ್ ಮನೆ ಬೇಕು ಇರೋದಕ್ಕೆ ಸ್ವಂತ ಅನ್ನೋರು ಈ ಒಂದು ಪ್ರಾಪರ್ಟಿನ ನೋಡಿ. ಯಾಕೆಂದರೆ ನನಗೆ ಸುಮಾರು ಜನ ಕಾಲ್ ಮಾಡ್ತಾ ಇರ್ತಾರೆ, ಸರ್ ಒಂದು 20-30 ಸಿಂಗಲ್ ಫ್ಲೋರ್ ಮನೆ ಬೇಕು ಸರ್ ಅಂತ ಅಂದ್ಬಿಟ್ಟು. ಅವರು ಒಂದು ವಿಡಿಯೋನ ನೋಡ್ಬೋದು. ನೋಡಿ, ಇದು ಸಂಪ್ ಬರುತ್ತೆ ಇಲ್ಲಿ. ಹಾಗೆ ಇಲ್ಲಿ ಇಂಡಿಯನ್ ಬರುತ್ತೆ ಒಂದು. ಇದಿಷ್ಟು ನಿಮಗೆ ಗ್ರೌಂಡ್ ಫ್ಲೋರ್ದು. ಮೇಲ್ಗಡೆ ನಾನು ಟೆರೆಸ್ ಮೇಲ್ಗಡೆ ಹೋಗ್ತೀನಿ. ಟೆರೆಸ್ ಮೇಲ್ಗಡೆ ಹೋದರೆ ನಿಮಗೆ ಓವರ್ ಟ್ಯಾಂಕು ಸೋಲಾರ್ಗೆ ಪ್ರಾವಿಷನ್ ಮಾಡಿದ್ದಾರೆ. ಅದು ಯಾವ ರೀತಿ ಮಾಡಿದ್ದಾರೆ ಅದನ್ನು ಕೂಡ ತೋರಿಸ್ತೀನಿ. ಯಾಕೆಂದರೆ ಸರ್ ಮೇಲ್ಗಡೆ ತೋರಿಸಲ್ಲ ಸರ್, ನೀವು ಅರ್ಧಕ್ಕೆ ನಿಲ್ಲಿಸ್ಬಿಡ್ತೀರಾ ಅಂತ ಸುಮಾರು ಜನ ಕಮೆಂಟ್ ಮಾಡ್ತಾರೆ. ಅದಕ್ಕೆ ಆ ಥರ ಮಾಡೋದು ಬೇಡ ಅಂತ ಅಂದ್ಬಿಟ್ಟು ನಾನು ಆಲ್ಮೋಸ್ಟ್ ಎಲ್ಲ ಕ್ಲಿಯರ್ ಮಾಡ್ತೀನಿ. ನೋಡಿ, ಇದು ಫಸ್ಟ್ ಫ್ಲೋರ್ಗೂ, ಟೆರೆಸ್ಗೆ ಹೋಗೋದಕ್ಕೆ ಪಿಲ್ಲರ್ ಕನ್ಸ್ಟ್ರಕ್ಷನ್ ಇದೆ. ಮೇಲ್ಗಡೆ ನೀವು ಬೇಕಾದ್ರೆ 2 ಫ್ಲೋರ್ನ ಕಟ್ಕೋಬೋದು, ಅಷ್ಟು ಸ್ಪೇಸ್ ಇದೆ. ನೋಡಿ, ಡ್ಯಾಮ್ ಪ್ರೂಫ್ ಪೇಂಟ್ ಆಗಿದೆ. ಹಾಗೆ ಇಲ್ಲಿ ವಾಷಿಂಗ್ ಮಿಷಿನ್ಗೆ ಪ್ರಾವಿಷನ್ ಮಾಡಿದ್ದಾರೆ. ಇದೇ ಥರ ನಾನು ವೀಡಿಯೋಸ್ನ ನೋಡ್ತಾ ಇರಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್. ಜೈ ಶ್ರೀರಾಮ್.